ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಕಿತಾ. ಸೊ ನಾನು ನಿನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಪ್ರತಾಪ್ ಅವರು ಹುಷಾರಿಲ್ಲದಿರೋ ಕಾರಣ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ. ಸೊ ಇವಾಗ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಂದು ಟ್ರೆಂಡ್ ಆಗಿದೆ ಅಂತ ಅಂದರೆ ತುಂಬಾ ವೈರಲ್ ಆಗಿದೆ. ಹಾಗೆ ನೀವು ನ್ಯೂಸ್ ಚಾನಲ್ಸಲ್ಲಿ ಕೂಡ ಅಷ್ಟೇ ಇವಾಗ ನೋಡಿದ್ರೆ ತುಂಬಾ ಫೇಕ್ ನ್ಯೂಸ್ನ ಹಬ್ಬಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಮೇಯ್ನ್ಲಿ ಏನು ಅಂದರೆ ಎಷ್ಟೋ ಜನ ಇದಕ್ಕೆ ನಂಬುತ್ತಿದ್ದಾರೆ ನೋಡಿದ ತಕ್ಷಣ. ಯಾಕಂದರೆ ಎಷ್ಟೋ ಜನ ಪ್ರತಾಪ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಏನೋ ಒಂದು ಅವ್ರ ಬಗ್ಗೆ ಸುದ್ದಿ ಕೇಳಿದ ತಕ್ಷಣ ಅದು ಹೌದೇನೋ ನಿಜವಾಗ್ಲೂ ಇರ್ಬೋದು ಅಂತ ತುಂಬ ಜನ ನಂಬ್ತಿದ್ದಾರೆ. ಸೊ ಪ್ಲೀಸ್ ಯಾರು ಫೇಕ್ ನ್ಯೂಸ್ ಕಡೆಗೆ ತಲೆ ಕೊಡಬೇಡಿ. ಯಾಕಂದರೆ ಎಷ್ಟೋ ಜನ ಬೇಕು ಅಂತಲೇ ಈ ಥರ ಒಂದು ಸಮಯಕ್ಕೆ ಕಾಯ್ತಾ ಇರ್ತಾರೆ ಫೇಕ್ ನ್ಯೂಸ್ನ ಹಬ್ಬಿಸ್ಬೇಕು ಅಂತ. ಸೊ ಯಾರೂ ಆ ಥರ ಫೇಕ್ ನ್ಯೂಸ್ಗೆ ತಲೆ ಕೊಡಬೇಡಿ. ಅಫಿಷಿಯಲಾಗಿ ಯಾವುದೆಲ್ಲ ಬರುತ್ತೆ ನ್ಯೂಸ್ ಅದನ್ನು ಮಾತ್ರ ಗಮನ ಇಟ್ಟು ಕೇಳಿ. ಯಾಕಂದರೆ ಎಷ್ಟೋ ಜನ ಈ ಥರ ಬೇಕು ಅಂತ ಮಾಡ್ತಿರ್ತಾರೆ. ಸೊ ಸುಮ್ಮನೆ ಎಷ್ಟೋ ಮುಗ್ಧರನ್ನ ಹಾಳು ಮಾಡೋ ಥರ ಇದು. ಯಾಕಂದರೆ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ನಂಬಿಬಿಡ್ತಾರೆ ನೋಡಿದ ತಕ್ಷಣ. ನಾನೇ ನೋಡಿದ್ದೀನಿ ಯೂಟ್ಯೂಬ್ಸಲ್ಲಿ ಇಷ್ಟೊಂದು ವೀಡಿಯೋಸಲ್ಲಿ ಹಾಕಿದ್ದಾರೆ. ಸೊ ಯಾರು ಆ ಥರ ಫೇಕ್ ನ್ಯೂಸ್ನ ನಂಬೇಡಿ. ನಿಜವಾಗ್ಲೂ ಎಲ್ಲಾದರೂ ವೀಡಿಯೋಸ್ ಅಥವಾ ಇನ್ಫಾರ್ಮೇಷನ್ ಬಂದಿದೆ ಅಂದಾಗ ಅವರು ಪೋಸ್ಟ್ ಮಾಡಿರ್ತಾರೆ, ಅದನ್ನು ಮಾತ್ರ ನಂಬಿ. ಸೊ ಇಲ್ಲಿ ಇವಾಗ ಇನ್ಫಾರ್ಮೇಷನು ಆಫಿಷಿಯಲಾಗಿ ಎಲ್ಲೆಲ್ಲಿ ಬಂದಿದೆ, ಏನಾಗಿದೆ ರೂಪ ಪ್ರತಾಪ್ ಅವರಿಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಆ್ಯಕ್ಚುಲಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಆಗಿರೋದೇನು, ಇಷ್ಟೊಂದು ನಾವು ಈಗ ನ್ಯೂಸಲ್ಲಿ ನೋಡ್ತಿರ್ಬೋದು. ಸೂಸೈಡ್ ಮಾಡ್ಕೊಂಡು ಟ್ರೈ ಮಾಡಿದ್ರು ಅಥವಾ ಅಟೆಂಪ್ಟ್ ಮಾಡಿದ್ರು, ಈ ಥರ ತುಂಬಾ ಒಂದಿಷ್ಟು ನ್ಯೂಸ್ಗಳು ಬಂದಿದೆ. ಬಟ್ ಈ ಥರ ಏನೂ ಆಗಿಲ್ಲ. ಡ್ರೋನ್ ಪ್ರತಾಪ್ ಅವ್ರಿಗೆ ಆಗಿರೋದು ಫುಡ್ ಪಾಯ್ಸನ್. ಸೊ ನಾವು ಮೊನ್ನೆ ಅಷ್ಟೇ ಎಪಿಸೋಡಲ್ಲಿ ನೋಡಿದ್ವಿ, ಗುರೂಜಿ ಬಂದಿದ್ದರು. ಸೊ ಆ ಗುರೂಜಿ ಬಂದಾಗಿಂದ ಒಂದು ಸ್ವಲ್ಪ ಡ್ರೋನ್ ಪ್ರತಾಪ್ ಅವರು ಲೋ ಆಗಿರೋದಂತೂ ನಿಜವಾಗ್ಲೂ. ಯಾಕಂದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ರು, ಖಂಡಿತವಾಗ್ಲೂ ಅವ್ರಿಗೆ ಅದು ಬೇಜಾರಾಗಿತ್ತು. ಸೊ ಅವರು ಲೋ ಆಗಿದ್ದರು ಸ್ವಲ್ಪ. ಸೊ ಈ ಒಂದು ಕಾರಣದಿಂದ ಅವರು ಊಟ ತಿಂಡಿನ ಸ್ವಲ್ಪ ಬಿಟ್ಟಿದ್ರು. ಕಂಪ್ಲೀಟಾಗಿ ಊಟ ತಿಂಡಿನೇ ಮಾಡಲಿಲ್ಲ, ನಂಗೆ ಆ ಥರ ಅಲ್ಲ. ಬಟ್ ಸ್ವಲ್ಪ ಇಗ್ನೋರ್ ಮಾಡಿದರು, ಕಮ್ಮಿ ತಿಂದಿದ್ರು, ಈ ಥರ ಎಲ್ಲ ಆಗಿದ್ದು ಖಂಡಿತವಾಗ್ಲೂ ನಿಜ. ಸೊ ಇದರಿಂದ ಪ್ರತಾಪ್ ಅವ್ರಿಗೆ ಒಂದು ಸ್ವಲ್ಪ ಏನೋ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರು ಜಾಸ್ತಿ ಊಟ ಮಾಡಲಿದ್ದಂಗೆ ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಅಂತ ಒಂದಿಷ್ಟು ಸುದ್ದಿ ಬಂತು. ಇದು ಕೂಡ ನಾನೇ ಹೇಳ್ತೀನಿ, ಕನ್ಫರ್ಮ್ ಇಲ್ಲ. ಬಟ್ ಡಾಕ್ಟರ್ಗಳು ಹೇಳಿದ ಪ್ರಕಾರ ಅವ್ರಿಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್, ಅದು ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಡಿರೋದು ಖಾಲಿ ಹೊಟ್ಟೆಯಿಂದ. ಅದೇನು ತಪ್ಪಲ್ಲ ವಿಟಮಿನ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಬಟ್ ಒಂದು ಸ್ವಲ್ಪ ಖಾಲಿ ಹೊಟ್ಟೆಯಿಂದ ತೊಗೊಂಡಿರೋದ್ರಿಂದ ಅವ್ರಿಗೆ ಅದು ಸ್ವಲ್ಪ ರಿಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಈ ಎಪಿಸೋಡ್ ಬರುತ್ತೆ ನಿಮಗೆ. ಈ ಎಪಿಸೋಡ್ನ ಮಧ್ಯರಾತ್ರಿ ಆ ಟೈಮಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆಗಿ, ಫುಡ್ ಪಾಯ್ಸನ್ ಆದಾಗ ನಮ್ಗೆ ಹೇಗೆ ಹೊಟ್ಟೆ ನೋವು ಬರ್ತಲ್ಲ, ಸೊ ಆ ಥರ ಹೊಟ್ಟೆ ನೋವು ಬಂದು ಲೂಸ್ ಮೋಷನ್ಸ್ ಆಗಿ ಅವರು ಅಡ್ಮಿಟ್ ಆಗಿರೋದು ಹಾಸ್ಪಿಟಲಲ್ಲಿ. ಇದು ಡ್ರೋನ್ ಪ್ರತಾಪ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ, ಅವರು ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು ಹಾಕಿರೋದು. ಅವ್ರಿಗೆ ಒಂದು ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಹೊರಗಡೆ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಗ್ ಬಾಸ್ ಮನೆಗೆ ಅವರು ವಾಪಸ್ಸು ಹೋಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇವತ್ತೇ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅವರು ವಾಪಸ್ಸು. ಸೊ ಲೈವಲ್ಲೆಲ್ಲಾದರೂ ಇವತ್ತು ಕಾಣಿಸ್ಕೋಬೋದು ಅವರು. ಈ ಎಪಿಸೋಡಲ್ಲಿ ಮಾತ್ರ ಇವತ್ತಿರಲ್ಲ ಅವರು. ಬಟ್ ಒಂದು ಸ್ವಲ್ಪ ಮೊನ್ನೆ ಎಪಿಸೋಡ್ ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ, ಅದನ್ನ ಇವತ್ತು ಆ್ಯಡ್ ಮಾಡ್ತಾರೆ. ಸೊ ಆದರೆ ನಿನ್ನೆ ಪೂರ್ತಿ ಅವರು ಲೈವಲ್ಲಿ ಎಲ್ಲೂ ಇರಲಿಲ್ಲ, ಇವತ್ತೂ ಇರಲಿಲ್ಲ. ಇನ್ನು ಮುಂದೆ ಏನಾದರೂ ಬರ್ಬೋದು ಅವರು. ಸೊ ಅವರ ಅಫಿಷಿಯಲ್ ಅಕೌಂಟಲ್ಲಿ ಹಾಕಿರೋದು. ನೆಕ್ಸ್ಟ್ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಸೊ ಈ ವಾರ ಅವರು ನಾಮಿನೇಟ್ ಕೂಡ ಆಗಿರೋದ್ರಿಂದ ಯಾರೆಲ್ಲ ವೋಟ್ ಮಾಡಿಲ್ಲ, ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅವರ ಅಫಿಷಿಯಲ್ ಪೇಜಲ್ಲಿ ಹಾಕಿರೋದಿದು. ಹಾಗೆ ಡ್ರೋನ್ ಪ್ರತಾಪ್ ಅವರಿಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟರು ಅಲ್ವಾ ಡಾಕ್ಟರ್, ಅವರು ಕೂಡ ಮಾತಾಡಿದ್ದಾರೆ ನ್ಯೂಸ್ ಚಾನಲ್ಸಲ್ಲಿ. ಕೆಲವೊಂದು ನ್ಯೂಸ್ ಚಾನಲ್ಸಲ್ಲಿ ಅದನ್ನ ಹಾಕಿದ್ದಾರೆ, ನೋಡ್ಬೋದು ನೀವು ಬೇಕಂದರೆ. ಸೊ ಅವರು ಕೂಡ ಅಲ್ಲಿ ನೀಟಾಗಿ ಡಿಕ್ಲೇರ್ ಮಾಡ್ತಾರೆ, ಯಾವುದೇ ಥರದ ಸೂಸೈಡ್ ಅಟೆಂಪ್ಟ್ ಎಲ್ಲ ಏನೂ ಆಗಿಲ್ಲ ಇಲ್ಲಿ. ಅವರಿಗೆ ಹುಷಾರಿದ್ದಿರೋ ಕಾರಣ ಅವ್ರನ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಸೊ ಅವರು ಹಾಸ್ಪಿಟ್ಲಿಗೆ ಬಂದಾಗ ಕೂಡ ಅಷ್ಟೇ ಕಾನ್ಷಿಯಸ್ ಎಲ್ಲ ಇಲ್ದಿರೋ ಥರ ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದರು. ಬಟ್ ಹೊಟ್ಟೆ ನೋವಿತ್ತು, ಸುಸ್ತಾಗಿತ್ತು. ಅವರು ಊಟ ತಿಂಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ಸುಸ್ತಾಗಿತ್ತು ಅವ್ರಿಗೆ. ನೆನ್ನೆ ಎಲ್ಲ ಕಂಪ್ಲೀಟಾಗಿ ಮೆಡಿಕೇಷನ್ಸಲ್ಲಿ ಇದ್ದರು. ಇವತ್ತು ಪರವಾಗಿಲ್ಲ, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರನ್ನ ಹುಷಾರಾಗಿ ನೋಡಿಕೊಂಡು ಹಾಸ್ಪಿಟ್ಲಿಂದ ಬಿಗ್ ಬಾಸ್ ಮನೆಗೆ ಕರ್ಕೊಂಬರ್ತಿದ್ದಾರೆ ಅಂತ. ಸೊ ಇವಾಗ ಅವರು ಬಿಗ್ ಬಾಸ್ ಮನೆಗೆ ಕೂಡ ಬಂದಿದ್ದಾರೆ. ಆ್ಯಕ್ಚುಲಿ ಅಂದರೆ ಮನೆ ಒಳಗೆ ಹೋಗಿಲ್ಲ, ಬಟ್ ಆ ಸೆಟ್ಟಿಗೆ ಬಂದಿದ್ದಾರೆ. ಹಾಗೆ ಪೊಲೀಸ್ ಅವರು ಕೂಡ ಬಂದಿದ್ದಾರೆ ಅಲ್ಲಿ. ಸೊ ಇಷ್ಟೊಂದೆಲ್ಲ ನ್ಯೂಸ್ ಆಗಿತ್ತಲ್ವ ಇದು ಹೊರಗಡೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊತಿದ್ದಾರೆ ಹಾಗೆ ಹೀಗೆ ಅಂತಲ್ಲ. ಸೊ ಅದಕ್ಕೋಸ್ಕರನೇ ಪೊಲೀಸ್ ಅವರು ಹೋಗಿರೋದು. ಒಂದ್ಸತಿ ಅವ್ರ ಜೊತೆಗೆ ವಿಚಾರಣೆ ಮಾಡ್ತಾರೆ, ಅಂದರೆ ಏನಾಯಿತು ಆ್ಯಕ್ಚುಲಾಗಿ ಅಂತ ತಿಳ್ಕೊಂಡು ಆಮೇಲೆ ಬಿಗ್ ಬಾಸ್ ಮನೆಗೆ ಅವ್ರನ್ನ ವಾಪಸ್ ಕಳಿಸ್ತಾನೆ. ಅಂದರೆ ಮನೆ ಒಳಗಡೆ ಡ್ರೋನ್ ಪ್ರತಾಪ್ ಅವ್ರನ್ನ ಇವತ್ತು ಕಳಿಸ್ತಾರೆ. ಸೊ ಮೋಸ್ಟ್ಲಿ ಪೊಲೀಸ್ ಅವರೆಲ್ಲ ಯಾರೆಲ್ಲ ಹೋಗಿದ್ದಾರೆ ವಿಚಾರಣೆ ಮಾಡೋಕ್ಕೆ, ಅವರು ಎಲ್ಲ ವಿಚಾರಣೆ ಎಲ್ಲ ಆದಮೇಲೆ ಹೊರಗಡೆ ಬಂದು ಆಫಿಷಿಯಲಾಗಿ ಹೇಳ್ಬೋದು ಮೀಡಿಯಾದಲ್ಲಿ ಅಂತ ಅಂದ್ಕೊತೀನಿ. ಇಲ್ಲ ಅಂದರೆ ಯಾವುದೇ ಥರದ ಅವರು ಈ ಥರ ಸೂಸೈಡ್ ಅಟೆಂಪ್ಟ್ ಎಲ್ಲ ಎಲ್ಲೂ ಮಾಡ್ಕೊಂಡಿಲ್ಲ. ಸೊ ಸುಮ್ಮನೆ ಯಾರ್ಯಾರ್ದೋ ವಿಷಯಕ್ಕೆ ತಲೆ ಕೊಡಬೇಡಿ. ಮತ್ತು ಎಷ್ಟೋ ಜನ ಹಾಕಿದ್ರು ಮತ್ತೆ ಬರೋ ಡೌಟು ಅಂತೆಲ್ಲ. ಸೊ ಅದೆಲ್ಲ ಏನೂ ಇಲ್ಲ, ಬರ್ತಾರೆ ಡ್ರೋನ್ ಪ್ರತಾಪ್ ಅವ್ರು ಖಂಡಿತವಾಗ್ಲೂ ಮತ್ತೆ ಮನೆಗೆ ಬರ್ತಾರೆ. ಸೊ ಏನು ಫೇಕ್ ನ್ಯೂಸ್ ಕಡೆಗೆ ತಲೆ ಕೊಡಬೇಡಿ ಅಂತ ಹೇಳೋದು ಅಷ್ಟೇ. ಯಾಕಂದರೆ ಎಷ್ಟೋ ಜನ ಇದ್ದಾರೆ ಈ ಥರ ವೀಡಿಯೋಸ್ನ ಮಾಡಿ ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ. ಸೊ ಆ ಥರ ಏನೂ ಇಲ್ಲ. ಹಾಗಿದ್ದರೆ ಅಫಿಷಿಯಲಾಗಿ ಕಲರ್ಸ್ ಕನ್ನಡ ಕಡೆಯಿಂದ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ತಿಳಿಸ್ತಾರೆ. ಸೊ ಸುಮ್ಮನೆ ಫೇಕ್ ನ್ಯೂಸ್ ಕಡೆ ತಲೆ ಕೊಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇದು ಲೈವ್ ಅಪ್ಡೇಟ್ ಕೊಡಬೇಕಿತ್ತು. ಯಾಕಂದರೆ ನಾನು ತುಂಬ ವೀಡಿಯೋಸ್ ನೋಡಿದೆ, ಬಿಗ್ ಬಾಸ್ ಮನೆಗೆ ಬರ್ತಿಲ್ಲ ಅಂತೆಲ್ಲ ಹೇಳ್ತಿದ್ರು. ಬಟ್ ಅಫಿಷಿಯಲಾಗಿ ಅವರು ಅನೌನ್ಸ್ ಮಾಡಾದಮೇಲೆ ನಾವು ಆ ಥರ ಸುದ್ದಿಗಳನ್ನ ನಂಬಾರ್ದು. ಅವರು ಅಫಿಷಿಯಲ್ ಅಕೌಂಟಲ್ಲೇ ಹೇಳಿದ್ದಾರೆ. ನಾವು ಹಿಂದೆ ಕೂಡ ಅಷ್ಟೇ
ಅವ್ರಿಗೆ ಐಸ್ ಪ್ರಾಬ್ಲಮ್ ಆದಾಗೂ ಅಷ್ಟೇ ಅವರು ಹಾಕಿದ್ರು. ಇನ್ನೊಂದು ಸ್ವಲ್ಪ ಅವರು ರೆಸ್ಟಲ್ಲಿದ್ದಾರೆ, ಬಂದೇ ಬರ್ತಾರೆ ಅಂತ. ಸೊ ಅವರೇ ಹಾಕಿದಾಗ ಅದನ್ನು ನಂಬಿ ಬೇರೆಯವ್ರು ಯಾರ್ಯಾರೋ ಮಾತಾಡೋದನ್ನ ನಂಬಕ್ಕೆ ಹೋಗಬೇಡಿ ಅಂತ ಹೇಳೋದು ಅಷ್ಟೇ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.